ಹಾಯ್ ಫ್ರೆಂಡ್ಸ್, ಈ ದಿನ ಈ ವಿಡಿಯೋದಲ್ಲಿ ಹಂದಿ ಮಾಂಸ ಮತ್ತು ಹಸಿ ತರಕಾರಿಗಳನ್ನು ತಿನ್ನೋದ್ರಿಂದ ಮೆದುಳಿನಲ್ಲಿ ವಾಮ್ಸ್ ಹೇಗೆ ಬರ್ತವೆ, ಬಂದು ಅವು ನಮ್ಮ ಮೆದುಳಿನಲ್ಲಿ ಏನೇನ್ ಮಾಡ್ತವೆ ತಿಳಿದುಕೊಳ್ಳೋಣ. ಮೆದುಳಿನಲ್ಲಿ ಸೇರಿದ ಈ ಲಾರ್ವಾಗಳಿಗೆ ಒಬ್ಬ ಮನುಷ್ಯನನ್ನು ಸಾಯಿಸಬಲ್ಲ ಶಕ್ತಿ ಇದೆ. ಹೌದು, ನೀವು ಕೇಳ್ತಾ ಇರೋದು ನಿಜಾನೇ. ಹಸಿ ತರಕಾರಿಗಳು ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಅವುಗಳನ್ನು ನಾವು ಯಾವ ರೀತಿಯಲ್ಲಿ ತಿನ್ಬೇಕು ಅನ್ನೋದು ಈಗ ನಾನು ಹೇಳಲು ಹೊರಟಿರುವ ವಿಷಯದ ಮೇಲೆ ಅವಲಂಬನೆಯಾಗಿದೆ. ಹಂದಿ ಮಾಂಸವನ್ನ ತುಂಬಾ ದೇಶಗಳಲ್ಲಿ ಇಷ್ಟದಿಂದ ತಿನ್ನುತ್ತಾರೆ. ನಮ್ಮ ದೇಶದಲ್ಲೂ ಸಹ ತುಂಬಾ ಜನ ಹಂದಿ ಮಾಂಸವನ್ನ ತಿಂತಾರೆ. ಆದ್ರೆ ಇದನ್ನ ಸರಿಯಾದ ವಿಧಾನದಲ್ಲಿ ತಿಂದ್ರೆ ಯಾವುದೇ ಸಮಸ್ಯೆ ಇಲ್ಲ. ಒಂದು ವೇಳೆ ಯಾವುದಾದ್ರೂ ತಪ್ಪುಗಳಾದಲ್ಲಿ ನಮ್ಮ ದೇಹಕ್ಕೆ ಪೋರ್ಕ್ ಟೇಪ್ ವಾರ್ಮ್ಸ್ ಅಥವಾ ಪ್ಯಾನಿಯಾ ಸೋಲಿಯಂನ ಮೊಟ್ಟೆಗಳು ನಮ್ಮ ಶರೀರಕ್ಕೆ ಸೇರಿಕೊಂಡು ನಮ್ಮ ಪ್ರಾಣವನ್ನ ತೆಗೆಯಬಲ್ಲವು. ಹಾಗಾದ್ರೆ ಈ ವಿಡಿಯೋದಲ್ಲಿ ಈ ಪೋರ್ಕ್ ಟೇಪ್ ವಾರ್ಮ್ಸ್ ಮೊಟ್ಟೆಗಳು ನಮ್ಮ ಶರೀರಕ್ಕೆ ಹೇಗೆ ಸೇರಿಕೊಳ್ಳುತ್ತವೆ, ಅಲ್ಲಿಂದ ನಮ್ಮ ಮೆದುಳಿಗೆ ಹೇಗೆ ಸೇರಿಕೊಳ್ಳುತ್ತವೆ, ನಮ್ಮ ಮೆದುಳನ್ನ ಹೇಗೆ ನಾಶಪಡಿಸುತ್ತೆ ಅನ್ನೋ ವಿಷಯವನ್ನ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಮೊದಲು ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ ಇನ್ಫೆಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಾಯಿಲೆ ಟ್ಯಾನಿಯಾ ಸೋಲಿಯಂ ಅಥವಾ ಪೋರ್ಕ್ ಟೇಪ್ ವಾರ್ಮ್ಸ್ ಎನ್ನುವ ಪ್ಯಾರಾಸೈಟಿಕ್ ಪ್ಲಾಟ್ಫಾರ್ಮ್ ನ ಲಾರ್ವಾ ಇನ್ಫೆಕ್ಷನ್ ಕಾರಣದಿಂದ ಬರುತ್ತೆ. ನಿಮ್ಗೆ ಗೊತ್ತಾ, ಸರಿಯಾಗಿ ಕುದಿಯದ ಹಂದಿ ಮಾಂಸವನ್ನ ತಿನ್ನೋದು, ಹಸಿ ಹಂದಿ ಮಾಂಸವನ್ನ ತಿನ್ನೋದ್ರಿಂದ ನಮ್ಮ ದೇಹದ ಒಳಗೆ ಈ ಪೋರ್ಕ್ ಟೇಪ್ ವಾರ್ಮ್ಸ್ ನ ಲಾರ್ವಾ ಪ್ರವೇಶಿಸಿ ಅಡಲ್ಟ್ ಪೋರ್ಕ್ ಟೇಪ್ ವಾರ್ಮ್ಸ್ ಆಗಿ ಬದಲಾಗುತ್ತೆ. ವಿದೇಶಗಳಲ್ಲಿ ತುಂಬಾ ಜನ ಈ ಹಂದಿ ಮಾಂಸವನ್ನ ತಮ್ಮ ದಿನನಿತ್ಯದ ಆಹಾರವನ್ನಾಗಿ ತಿನ್ನುತ್ತಾರೆ. ಹಾಗೆ ನಮ್ಮ ಭಾರತದಲ್ಲೂ ಕೂಡ ಈ ಹಂದಿ ಮಾಂಸವನ್ನ ತಿನ್ನುವವರೇನು ಕಡಿಮೆ ಇಲ್ಲ. ಒಂದು ವೇಳೆ ಆಕಸ್ಮಿಕವಾಗಿ ಈ ಹಂದಿಯ ಹಸಿ ಮಾಂಸವನ್ನ ಅಥವಾ ಸರಿಯಾಗಿ ಕುದಿಸದೇ ಇರುವ ಮಾಂಸವನ್ನ ತಿಂದ್ರೆ ಈ ಟ್ಯಾನಿಯಾ ಸೋಲಿಯಂನ ಲಾರ್ವಾ ನಮ್ಮ ದೇಹಕ್ಕೆ ಸೇರುವ ಅವಕಾಶ ಹೆಚ್ಚಾಗಿರುತ್ತೆ. ಈಗ ಈ ಪೋರ್ಕ್ ಟೇಪ್ ವಾರ್ಮ್ಸ್ ಅಥವಾ ಟ್ಯಾನಿಯಾ ಸೋಲಿಯಂನ ಪೂರ್ತಿ ಲೈಫ್ ಸೈಕಲ್ ನೋಡೋಣ ಬನ್ನಿ. ಸರಿಯಾಗಿ ಕುದಿಯದ ಅಥವಾ ಹಸಿ ಹಂದಿ ಮಾಂಸವನ್ನ ತಿನ್ನೋದ್ರಿಂದ ಆ ಮಾಂಸದಲ್ಲಿ ಇರುವ ಟ್ಯಾನಿಯಾ ಸೋಲಿಯಂ ಅಥವಾ ಪೋರ್ಕ್ ಟೇಪ್ ವಾರ್ಮ್ಸ್ ನ ಲಾರ್ವಾಗಳು ನಮ್ಮ ದೇಹಕ್ಕೆ ಸೇರಿ ಈ ಲಾರ್ವಾ ಸೆಕೆಂಡ್ ಸ್ಟೇಜ್ ನಲ್ಲಿ ಇರುತ್ತೆ. ಇನ್ನು ಈ ಲಾರ್ವಾ ಮನುಷ್ಯನ ಸಣ್ಣ ಕರಳುಗಳಲ್ಲಿ ಸೇರ್ಕೊಂಡು ಕರಳುಗಳಿಗೆ ಅಂಟ್ಕೊಂಡು ಅಡಲ್ಟ್ ಟೇಪ್ ವಾರ್ಮ್ಸ್ ಆಗಿ ಬದಲಾಗುತ್ತೆ. ಅಲ್ಲೇ ಟೇಪ್ ವಾರ್ಮ್ಸ್ 1 ವರ್ಷದವರೆಗೂ ಜೀವಿಸಬಲ್ಲವು. ಅವು ಕರಳುಗಳಲ್ಲಿ ಬಿಟ್ಟರೆ ಬೇರೆ ಶರೀರದ ಭಾಗಕ್ಕೆ ಸೇರಿಕೊಳ್ಳುವುದಿಲ್ಲ. ಈ ವಾರ್ಮ್ಸ್ 2 ರಿಂದ 7 ಮೀಟರ್ ವರೆಗೂ ಬೆಳೆಯಬಲ್ಲವು. ಇನ್ನು ಅವುಗಳ ಮೊಟ್ಟೆಗಳು ಸಹ ಮೂತ್ರದ ಮೂಲಕ ಹೊರ ಬರ್ತವೆ. ಇನ್ನು ಹೊರ ಪ್ರದೇಶದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದರಿಂದ ಆ ಮೊಟ್ಟೆಗಳು ಪರಿಸರವನ್ನು ಸೇರಿಕೊಳ್ಳುತ್ತವೆ. ಆಗ ಆಹಾರ, ನೀರು, ಗಾಳಿ ಕಲುಷಿತವಾಗುತ್ತೆ. ಈ ಮಲಮೂತ್ರ ವಿಸರ್ಜನೆಯನ್ನ ಮತ್ತೆ ಹಂದಿಗಳು ತಿನ್ನುತ್ತವೆ. ಹಾಗೆ ಈ ಮೊಟ್ಟೆಗಳು ಹಂದಿಯ ಶರೀರಕ್ಕೆ ಸೇರಿಕೊಳ್ಳುತ್ತವೆ. ಈ ರೀತಿ ಮತ್ತೆ ಅದರ ಲೈಫ್ ಸೈಕಲ್ ಶುರು ಆಗುತ್ತೆ. ಆದರೆ ಈ ಪ್ರೊಸೆಸ್ ನಿಂದ ಮನುಷ್ಯನಿಗೆ ಯಾವುದೇ ತೊಂದರೆ ಇಲ್ಲ. ಔಷಧಿಯ ಮೂಲಕ ವಾಸಿಯಾಗುತ್ತೆ. ಯಾಕೆಂದ್ರೆ ಹಂದಿ ಮಾಂಸದಿಂದ ಮನುಷ್ಯನ ದೇಹಕ್ಕೆ ಸೇರುವ ಈ ಲಾರ್ವಾ ಸೆಕೆಂಡ್ ಸ್ಟೇಜ್ ನಲ್ಲಿ ಇರುತ್ತೆ. ಅದು ಅಷ್ಟೇನು ಡೇಂಜರ್ ಅಲ್ಲ. ಹಾಗೆ ಈ ಲಾರ್ವಾ ಸಣ್ಣ ಕರಳುಗಳಿಗೆ ಸೇರ್ಕೊಂಡು ಅಡಲ್ಟ್ ಟೇಪ್ ವಾರ್ಮ್ಸ್ ಆಗಿ ಬದಲಾಗುತ್ತೆ. ಆದ್ರೆ ಬೇರೆ ಶರೀರದ ಭಾಗಕ್ಕೆ ಸೇರುವುದಿಲ್ಲ. ಆದ್ರೆ ಅದೇ ಮೊಟ್ಟೆ ಮನುಷ್ಯನ ಮಲಮೂತ್ರದಿಂದ ಬಂದ ಪೋರ್ಕ್ ಟೇಪ್ ವಾರ್ಮ್ಸ್ ನ ಮೊಟ್ಟೆಗಳು ಮತ್ತೆ ಮನುಷ್ಯನ ಶರೀರಕ್ಕೆ ಸೇರಿದ್ರೆ ಮಾತ್ರ ಅದು ತುಂಬಾ ಅಪಾಯಕಾರಿ. ಬ್ರೈನ್, ಮಸಲ್ಸ್ ಮತ್ತು ಕಣ್ಣುಗಳನ್ನು ಸಹ ನಾಶಪಡಿಸುತ್ತೆ. ಪ್ರಾಣವನ್ನ ಸಹ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ನಿಮಗೆ ಮೊದಲೇ ಹೇಳಿದಂತೆ ಈ ಪೋರ್ಕ್ ಟೇಪ್ ವಾರ್ಮ್ಸ್ ನ ಲಾರ್ವಾ ಮಾತ್ರವೇ ಮನುಷ್ಯನ ಶರೀರಕ್ಕೆ ಹೋಗುತ್ತೆ. ಒಂದು ವೇಳೆ ಮೊಟ್ಟೆ ಮನುಷ್ಯನ ಶರೀರಕ್ಕೆ ಹೋದ್ರೆ ಆಗ ಇದರ ಲೈಫ್ ಸೈಕಲ್ ಬೇರೆ ರೀತಿಯಲ್ಲಿ ಇರುತ್ತೆ. ಮೊದಲು ಈ ಪೋರ್ಕ್ ಟೇಪ್ ವಾರ್ಮ್ಸ್ ನ ಮೊಟ್ಟೆಗಳು ಮನುಷ್ಯನ ಶರೀರಕ್ಕೆ ಹೇಗೆ ಪ್ರವೇಶಿಸ್ತವೆ ನೋಡೋಣ ಬನ್ನಿ. ಈ ಪೋರ್ಕ್ ಟೇಪ್ ವಾರ್ಮ್ಸ್ ಇರುವ ವ್ಯಕ್ತಿ ಯಾರಾದ್ರೂ ಮಲಮೂತ್ರ ವಿಸರ್ಜನೆ ಮಾಡಿದ ನಂತರ ಕೈ ಸರಿಯಾಗಿ ತೊಳೆದುಕೊಳ್ಳದೆ ಬಾಜು ಇರುವ ವ್ಯಕ್ತಿಯನ್ನ ಮುಟ್ಟಿದಾಗ ಅವರ ಮಲಮೂತ್ರ ವಿಸರ್ಜನೆಯಿಂದ ಬಂದ ಮೊಟ್ಟೆಗಳು ಅವರ ದೇಹಕ್ಕೂ ಸಹ ಸೇರಿಕೊಳ್ಳುತ್ತವೆ. ಹಾಗೆ ಈ ಮಲ ವಿಸರ್ಜನೆ ಮಾಡಿದ ವ್ಯಕ್ತಿಯಿಂದ ಬಂದ ಮೊಟ್ಟೆಗಳು ಮತ್ತೆ ಅವರ ದೇಹದಲ್ಲೇ ಸೇರಿಕೊಳ್ಳುವ ಅವಕಾಶ ಇರುತ್ತೆ. ಈ ಪೋರ್ಕ್ ಟೇಪ್ ವಾರ್ಮ್ಸ್ ಮೊಟ್ಟೆಗಳಿಂದ ಕಲುಷಿತವಾದ ನೀರು ಮತ್ತು ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ಶರೀರಕ್ಕೆ ಸೇರುವ ಅವಕಾಶ ಕೂಡ ಇರುತ್ತೆ. ಅದಕ್ಕೆ ಕೈಗಳನ್ನು ಶುಭ್ರವಾಗಿ ತೊಳೆದುಕೊಂಡು ಆಹಾರ ಪದಾರ್ಥಗಳನ್ನು ಸಹ ಶುದ್ಧವಾಗಿ ತೊಳೆದುಕೊಂಡು ತೆಗೆದುಕೊಳ್ಳಬೇಕು. ಆದ್ರೆ ಈ ರೀತಿ ಶರೀರಕ್ಕೆ ಪ್ರವೇಶಿಸಿದ ಮೊಟ್ಟೆ ಅಲ್ಲಿ ಲಾರ್ವಾ ರೀತಿ ಬದಲಾಗುತ್ತೆ. ಈ ಲಾರ್ವಾ ಮೊದಲ ಸ್ಟೇಜ್ ನಲ್ಲಿ ಇರುತ್ತೆ. ಈ ಮೊದಲ ಸ್ಟೇಜ್ ಎನ್ನುವುದು ತುಂಬಾ ಅಪಾಯ. ಆದ್ರೆ ಹಂದಿ ಮಾಂಸದಿಂದ ಸೇರುವ ಲಾರ್ವಾ ಸೆಕೆಂಡ್ ಸ್ಟೇಜ್ ನಲ್ಲಿ ಇರುತ್ತೆ. ಅದು ಅಷ್ಟು ಅಪಾಯವೇನಲ್ಲ. ಆದ್ರೆ ಹೊಟ್ಟೆ ಒಳಗೆ ಇರುವ ಮೊಟ್ಟೆಗಳು ಲಾರ್ವಾ ಆಗಿ ಬದಲಾದಾಗ ಅವು ನಮ್ಮ ಕರುಳುಗಳಲ್ಲಿ ಸೇರ್ಕೊಂಡು ರಕ್ತದ ಮೂಲಕ ಮೆದುಳು, ಖಂಡಗಳು ಅಥವಾ ಕಣ್ಣುಗಳಂತಹ ಇತರೆ ದೇಹದ ಭಾಗಗಳಿಗೆ ಸೇರಿಕೊಳ್ಳುತ್ತೆ. ಹಾಗಾವು ಅಲ್ಲೇ ಇದ್ದು ಆ ಭಾಗಗಳನ್ನು ನಾಶಪಡಿಸುತ್ತೆ. ಅದರಿಂದ ಪ್ರಾಣವನ್ನ ಕಳೆದುಕೊಳ್ಳಬೇಕಾಗುತ್ತೆ. ವಿಜ್ಞಾನಿಗಳು ಈ ಟ್ಯಾನಿಯಾ ಸೋಲಿಯಂ ಮೊಟ್ಟೆಗಳು ತರಕಾರಿಗಳು ಮತ್ತು ಸೊಪ್ಪಿನ ಪದಾರ್ಥಗಳ ಮೂಲಕ ಸಹ ನಮ್ಮ ದೇಹಕ್ಕೆ ಸೇರಿಕೊಳ್ಳುವ ಅವಕಾಶ ಇದೆ ಎಂದು ಹೇಳ್ತಾ ಇದ್ದಾರೆ. ಈಗ ಅದು ಹೇಗೆ ಅಂತ
ಅಂತ ತಿಳಿದುಕೊಳ್ಳೋಣ ಬನ್ನಿ. ನಾವೆಲ್ಲ ತರಕಾರಿಗಳನ್ನ ಸೊಪ್ಪನ್ನ ನಿರಂತರವಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಹಾಗೆ ಪ್ರೋಟೀನ್ಸ್ ಗಳು ಕೂಡ ಇರ್ತವೆ. ಇವು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನ ನೀಡುತ್ತೆ. ಆದ್ರೆ ಈಗಲೂ ಸಹ ತುಂಬಾ ಜನ ಹೊಲಗಳಲ್ಲಿ ಮಲ ವಿಸರ್ಜನೆ ಮಾಡ್ತಾರೆ. ಆಗ ಪೋಕ್ಟೇಪಾಮ್ಸ್ ನ ಟ್ಯಾನಿಯಾ ಸೋಲಿಯಂ ಮೊಟ್ಟೆಗಳು ಮನುಷ್ಯನ ಮಲದ ಮೂಲಕ ಹೊರ ಬರ್ತವೆ. ಅದು ನೆಲದ ಮೇಲೆ, ನೀರಿನಲ್ಲಿ, ಆಹಾರದಲ್ಲಿ ಸೇರಿಕೊಳ್ಳುತ್ತೆ, ಸುತ್ತಮುತ್ತಲು ಇರುವ ಪರಿಸರವನ್ನ ಸೇರಿಕೊಳ್ಳುತ್ತೆ. ಆದ್ರೆ ಈ ಮೊಟ್ಟೆಗಳು ಎನ್ವಿರಾನ್ಮೆಂಟಲ್ ಕಂಡೀಷನ್ ಆಧಾರದ ಮೇಲೆ ವರ್ಷಾನುಗಟ್ಟಲೆ ಬದುಕಬಲ್ಲದು. ಆದ್ರೆ ಈ ರೀತಿ ಹೊಲದಲ್ಲಿ ಮಲ ವಿಸರ್ಜನೆ ಮಾಡಿದಾಗ ಈ ಪೋಕ್ಟೇಪಾಮ್ಸ್ ಮೊಟ್ಟೆಗಳು ತರಕಾರಿಗಳಲ್ಲಿ, ಸೊಪ್ಪಿನಲ್ಲಿ ಸೇರ್ಕೊಂಡು ಅವು ಕೆಟ್ಟು ಹೋಗುವ ಅವಕಾಶ ಇರುತ್ತೆ. ಒಂದು ವೇಳೆ ಈ ತರಕಾರಿಗಳನ್ನ, ಸೊಪ್ಪನ್ನ ಸರಿಯಾಗಿ ತೊಳೆಯದೆ ಹಾಗೆ ತಿಂದ್ರೆ ಆ ಮೊಟ್ಟೆಗಳು ನಮ್ಮ ಶರೀರದಲ್ಲಿ ಸೇರಿ ಲಾರ್ವಾ ರೀತಿ ಬದಲಾಗಿ ರಕ್ತದ ಜೊತೆಗೆ ಸೇರಿ ಮೆದುಳಿಗೆ ಸೇರಿಕೊಳ್ಳುತ್ತೆ. ಹಾಗೆ ತನ್ನ ಮನೆಯನ್ನು ಸಹ ಮಾಡಿಕೊಳ್ಳುತ್ತೆ. ಈಗ ತುಂಬಾ ಜನ ತಮ್ಮ ಮೆದುಳಿನಲ್ಲಿ ಈ ಲಾರ್ವಾ ಸೇರಿದಾಗ ಹೇಗೆ ತಿಳಿದುಕೊಳ್ಳಬೇಕು ಅಂತ ಆಲೋಚನೆ ಮಾಡ್ತಾ ಇರಬಹುದು. ಈ ಲಾರ್ವಾಗಳು ನಮ್ಮ ಮೆದುಳಿನಲ್ಲಿ ಸೇರಿಕೊಂಡು ಕೆಲವು ವರ್ಷಗಳ ನಂತರ ನಿದ್ರಾವಸ್ಥೆ ಸ್ಥಿತಿಗೆ ಸೇರಿಕೊಳ್ಳುತ್ತವೆ. ನಂತರ ಆ ಲಾರ್ವಾ ಅಲ್ಲೇ ಸಾಯುತ್ತೆ. ನಂತರ ಮೆದುಳಿನ ಸುತ್ತಮುತ್ತಲು ಬಾಬು ಉಂಟಾಗುತ್ತೆ. ನಂತರ ಆಂಟಿಜೆನ್ಸ್ ನ ಬಿಡುಗಡೆ ಮಾಡುತ್ತೆ. ಆ ಬಾಬು ಮೂರ್ಛೆ ಹೋಗುವಿಕೆ, ತಲೆನೋವು, ನರಗಳ ಸಂಬಂಧಿತ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಈ ಕಾಯಿಲೆಯನ್ನೇ ನಾವೆಲ್ಲ ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ ಅಂತ ಕರೀತಾರೆ. ಈ ರೋಗ ಬಂದ್ರೆ ತಲೆನೋವು ಎನ್ನುವುದು ಮೊದಲ ಸಿಂಪ್ಟಮ್ ಆಗಿರುತ್ತೆ. ಕೆಲವೊಮ್ಮೆ ಪರಿಸ್ಥಿತಿ ಇನ್ನೂ ತೀವ್ರವಾಗುತ್ತೆ. ಕೆಲವೊಮ್ಮೆ ಅಂತವರಿಗೆ ಮೂರ್ಛೆ ಬರುವುದು, ಮಾತನಾಡಲು ಸಹ ಕಷ್ಟವಾಗುತ್ತೆ, ಸರಿಯಾಗಿ ಮಾತನಾಡಲಿಕ್ಕೆ ಬರೋದಿಲ್ಲ, ಕಣ್ಣಿನ ದೃಷ್ಟಿ ಹಾಳಾಗುತ್ತೆ, ಹಾಗೆ ಜ್ವರ ನಿರಂತರವಾಗಿ ಬರುತ್ತವೆ. ಅಷ್ಟೇ ಅಲ್ಲದೆ ಶರೀರದ ಕೆಲವು ಭಾಗಗಳಲ್ಲಿ ಬಲಹೀನತೆ ಶುರುವಾಗುತ್ತೆ. ಈ ಲಾರ್ವಾ ಮೆದುಳಿಗೆ ಅಷ್ಟೇ ಅಲ್ಲದೆ ಕಂಡಗಳಿಗೆ, ಶರೀರಕ್ಕೆ, ಕಣ್ಣಿಗೆ ಮತ್ತು ಶರೀರದ ಇತರ ಭಾಗಗಳಿಗೂ ಸಹ ಸೇರಿಕೊಳ್ಳುತ್ತೆ. ಅದರಿಂದ ಆ ವ್ಯಕ್ತಿ ಕಾಲರ ಮತ್ತು ಕಂಡಗಳ ಬಲಹೀನವಾಗುತ್ತವೆ. ಇದರಿಂದ ಕಂಡಗಳಲ್ಲಿ ಗಡ್ಡೆಗಳು, ಉಬ್ಬು ಏರ್ಪಡುತ್ತವೆ. ಮೆದುಳಿನಲ್ಲೂ ಈ ಗಡ್ಡೆಗಳು ಏರ್ಪಡುತ್ತವೆ. ಈ ಲಾರ್ವಕ್ಕೆ ಸಂಬಂಧಿಸಿದ ಭಯಂಕರವಾದ ವಿಷಯ ಏನು ಅಂದ್ರೆ ಮೆದುಳು ಮತ್ತು ಕಲರ ಜೊತೆಗೆ ಕರಳಿಗೂ ಸಹ ವ್ಯಾಪಿಸುತ್ತವೆ. ಹಾಗೆ ಅವು ನಮ್ಮ ಕರುಳುಗಳಲ್ಲಿ ಸೇರ್ಕೊಂಡು ತಮ್ಮ ಸಂಖ್ಯೆಯನ್ನ ಅಭಿವೃದ್ಧಿಗೊಳಿಸುತ್ತೆ. ನಂತರ ಕರುಳುಗಳು ಹಾಳಾಗ್ತವೆ. ಒಂದು ವೇಳೆ ಇದೇ ನಡೆದಿದೆ ಆದ್ರೆ ಡಯೇರಿಯಾ, ತೂಕದ ಅಭಾವ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ತವೆ. ಇದರಿಂದ ಅಂತವರ ಸಿಚುವೇಶನ್ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ. ಇದರಿಂದ ಆ ವ್ಯಕ್ತಿ ಸಾಯುವ ಅವಕಾಶ ಕೂಡ ಇರುತ್ತೆ. ಆದ್ರೆ ನಾವು ಈ ಪೋಕ್ಟೇಪಾಮ್ಸ್ ನಿಂದ ಎಫೆಕ್ಟ್ ಆಗದಂತಿರಲು ಯಾವ ರೀತಿಯ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು ಹೇಳ್ತೀನಿ ಕೇಳಿ. ಹಂದಿ ಮಾಂಸವನ್ನ ತಿನ್ನುವಾಗ ತುಂಬಾ ಚೆನ್ನಾಗಿ ಕುದಿಸಿ ತಿನ್ನಿ. ಆಗ ಆ ಲಾರ್ವಗಳು ಸಾಯ್ತವೆ. ಸರಿಯಾಗಿ ಕುದಿಯದ ಮತ್ತು ಹಸಿ ಹಂದಿ ಮಾಂಸವನ್ನ ತಿನ್ಬೇಡಿ. ಟಾಯ್ಲೆಟ್ ಗೆ ಹೋದ ನಂತರ ಕೈಗಳನ್ನ ಚೆನ್ನಾಗಿ ತೊಳೆದುಕೊಳ್ಳಿ. ಒಂದು ವೇಳೆ ನಿಮ್ಮಿಂದ ಮೊಟ್ಟೆಗಳು ಹೊರಬಂದಲ್ಲಿ ಆಗ ಅವು ಅಲ್ಲೇ ಸಾಯುತ್ತವೆ. ಮೊಟ್ಟೆಗಳಿಂದ ಪರಿಸರ ನಾಶವಾಗದಂತಿರಲು ಟಾಯ್ಲೆಟ್ಸ್ ಗಳನ್ನ ಬಳಸಿ. ಹಾಗೆ ಬಹಿರಂಗ ಮಲ ವಿಸರ್ಜನೆ ಮಾಡಬೇಡಿ. ಮಲಮೂತ್ರ ವಿಸರ್ಜನೆಗೆ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬೇಡಿ. ಸ್ವಚ್ಛತೆ ಇಲ್ಲದ ಸ್ಥಳಗಳಲ್ಲಿ ಫಿಲ್ಟರ್ ಮಾಡಿರುವ ನೀರನ್ನೇ ಕುಡಿಯಿರಿ. ಮತ್ತು ಮುಖ್ಯವಾಗಿ ನಿರಂತರವಾಗಿ ಮಲ ವಿಸರ್ಜನೆ ಮಾಡುವ ಸ್ಥಳಗಳಲ್ಲಿ ಬೆಳೆದಿರುವ ತರಕಾರಿಗಳನ್ನ, ಸೊಪ್ಪನ್ನ ಚೆನ್ನಾಗಿ ತೊಳೆದು ತಿನ್ಬೇಕು. ಹಾಗೆ ಅಂತಹ ಪ್ರದೇಶಗಳಲ್ಲಿ ಕೆಲಸ ಮಾಡುವಾಗ ಕೈಗಳಿಗೆ ಗ್ಲೌಸ್ ಗಳನ್ನ ಬಳಸಬೇಕು. ಇವುಗಳನ್ನ ಪಾಲಿಸುವುದರಿಂದ ನೀವು ಈ ರೋಗದಿಂದ ದೂರವಿರಬಹುದು. ನಿಮ್ಮಲ್ಲಿ ಎಷ್ಟು ಜನ ಹಂದಿ ಮಾಂಸವನ್ನ ತಿನ್ನುತ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.